ನಮಸ್ಕಾರ. ಈ ರಾಶಿ ನಕ್ಷತ್ರದವರು ಹಣದಲ್ಲೂ ಶ್ರೀಮಂತರೇ, ಗುಣದಲ್ಲೂ ಶ್ರೀಮಂತರೇ, ದಾನ ಧರ್ಮ ಮಾಡೋದರಲ್ಲೂ ಶ್ರೀಮಂತರೇ. ಖಂಡಿತವಾಗ್ಲು ಈ ರಾಶಿ ನಕ್ಷತ್ರದ ಗಂಡು ಮಕ್ಕಳು ಅಷ್ಟೇ, ಹೆಣ್ಣು ಮಕ್ಕಳು ಅಷ್ಟೇ. ಹಣದಲ್ಲೂ ನಿಜವಾಗ್ಲೂ ಶ್ರೀಮಂತರೇ ಇವರು, ಗುಣದಲ್ಲೂ ಅಪರಂಜಿಗಳೇ, ಶ್ರೀಮಂತರೇ, ಗುಣದಲ್ಲೂ ಶ್ರೀಮಂತರು. ಇನ್ನು ದಾನ ಧರ್ಮ ಮಾಡೋ ವಿಚಾರದಲ್ಲೂ ಶ್ರೀಮಂತಿಕೆ ತೋರಿಸ್ತಾರೆ, ಶ್ರೀಮಂತರ ಆಗ್ತಾರೆ. ದಾನ ಧರ್ಮದಲ್ಲೂ ಒಂದು ಕೈ ಮುಂದೆ ಇರ್ತಾರೆ ಈ ರಾಶಿ ನಕ್ಷತ್ರದ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾವ್ಯಾವ ರಾಶಿ ನಕ್ಷತ್ರದ ಗಂಡು ಮಕ್ಕಳು ಹೆಣ್ಮಕ್ಳಪ್ಪ ಅಂತಂದರೆ, ಈ ಮೇಷರಾಶಿ ಭರಣಿ ನಕ್ಷತ್ರದ ಗಂಡು ಮಕ್ಕಳು, ಹೆಣ್ಣುಮಕ್ಕಳು. ವೃಷಭ ರಾಶಿ ಕೃತಿಕಾ ನಕ್ಷತ್ರದ ಗಂಡು ಮಕ್ಕಳು, ಹೆಣ್ಣುಮಕ್ಕಳು. ಕಟಕ ರಾಶಿ ಪುನರ್ವಸು ನಕ್ಷತ್ರದ ಗಂಡು ಮಕ್ಕಳು, ಹೆಣ್ಣುಮಕ್ಕಳು. ತುಲಾ ರಾಶಿ ವಿಶಾಖ ನಕ್ಷತ್ರದ ಗಂಡು ಮಕ್ಕಳು, ಹೆಣ್ಣುಮಕ್ಕಳು. ಇನ್ನು ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರದ ಗಂಡು ಮಕ್ಕಳು, ಹೆಣ್ಣುಮಕ್ಕಳು. ಮಕರ ರಾಶಿ ಶ್ರವಣ ನಕ್ಷತ್ರದ ಗಂಡು ಮಕ್ಕಳು, ಹೆಣ್ಣುಮಕ್ಕಳು. ಕುಂಭ ರಾಶಿ ಪೂರ್ವಭಾದ್ರ ನಕ್ಷತ್ರದ ಗಂಡು ಮಕ್ಕಳು, ಹೆಣ್ಣುಮಕ್ಕಳು. ಖಂಡಿತವಾಗ್ಲೂ ಹಣದಲ್ಲೂ ನಿಜವಾಗ್ಲೂ ಶ್ರೀಮಂತರೇ ಕಣ್ರಿ ಇವರು, ಗುಣದಲ್ಲೂ ನಿಜವಾಗ್ಲೂ ಶ್ರೀಮಂತರೇ ಇವರು, ದಾನ ಧರ್ಮ ಮಾಡೋದರಲ್ಲೂ ಶ್ರೀಮಂತರೇ ಇವರು, ಮುಂದಿರ್ತಾರೆ ಇವರು. ಇವರಿಗೆಲ್ಲ 35 ವರ್ಷ ಆದ ನಂತರ ಅಥವಾ 40 ವರ್ಷ ಆದ ನಂತರ ಖಂಡಿತವಾಗ್ಲೂ ಶ್ರೀಮಂತರು ಆಗೇ ಆಗ್ತಾರೆ, ಖಂಡಿತವಾಗ್ಲೂ ಶ್ರೀಮಂತರು ಆಗೇ ಆಗ್ತಾರೆ. ಇವರಿಗೆ ಹೆಚ್ಚಾಗಿ ಈ ಮನಸ್ಸಿರುತ್ತೆ, ಬಡವ್ರನ್ನ ಕಂಡ್ರೆ ಸಹಾಯ ಮಾಡೋ ಒಂದು ಮನಸ್ಸಿರುತ್ತೆ, ದಾನ ಧರ್ಮ ಮಾಡೋ ಅಂಥ ಒಂದು ಮನಸ್ಸಿರುತ್ತೆ. ಒಳ್ಳೆ ಗುಣದಲ್ಲೂ ಅಪರಂಜಿಗಳು ಈ ಗಂಡು ಮಕ್ಕಳು, ಹೆಣ್ಣುಮಕ್ಕಳು ಎಸ್ಪೆಷಲಿ. ಇವ್ರಿಗೆಲ್ಲ 35 ವರ್ಷ ಆದ ನಂತರ ಅಥವಾ 40 ವರ್ಷ ಆದ ನಂತರ ಯಾವಾಗ ಬೇಕಾದರೂ ಜೀವನದಲ್ಲಿ ಸಕ್ಸಸ್ಸು, ಏಳಿಗೆ, ಅಭಿವೃದ್ಧಿ, ಉನ್ನತ ಮಟ್ಟಕ್ಕೆ ಹೋಗ್ಬೋದು. ಉದ್ಯೋಗದ ವಿಚಾರದಲ್ಲಿ ಇರ್ಬೋದು, ವ್ಯಾಪಾರದ ವಿಚಾರದಲ್ಲಿ, ಬಿಸ್ನೆಸ್ ವಿಚಾರದಲ್ಲಿರ್ಬೋದು, ಕೃಷಿ ವ್ಯವಸಾಯದ ವಿಚಾರದಲ್ಲಿರ್ಬೋದು, ರಾಜಕೀಯದ ವಿಚಾರದಲ್ಲಿರ್ಬೋದು, ಪೊಲಿಟಿಕಲ್ ಸೈಡಲ್ಲಾಗ್ಬೋದು, ಫಿಲ್ಮ್ ಲ್ಯಾಂಡ್ ಚಲನಚಿತ್ರ ರಂಗದಲ್ಲಿ ಇರ್ಬೋದು, ಟಿ ವಿ ಮೀಡಿಯಾ ಮಾಧ್ಯಮ ಲೋಕದಲ್ಲೇ ಇರ್ಬೋದು, ಯೂಟ್ಯೂಬಲ್ಲಿ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲೇ ಇರ್ಬೋದು, ಫೇಮಸ್ ಆಗ್ಬೋದು. ಮತ್ತು ಕೈಗಾರಿಕೋದ್ಯಮದಲ್ಲಿ ಯಾವಾಗ ಬೇಕಿದ್ರೂ ಆಗ್ಬೋದು ಇವರು, ಎಸ್ಪೆಷಲಿ ಈ ಒಂದು ರಾಶಿ ನಕ್ಷತ್ರದವರು. ಯಾಕೆಂದರೆ ಈ ಒಂದು ರಾಶಿ ನಕ್ಷತ್ರದೆಲ್ಲ ಹುಟ್ಟಿ ದೊಡ್ಡ ದೊಡ್ಡ ಸ್ಟಾರ್ಸುಗಳಾಗ್ಬಿಟ್ಟಿದ್ದಾರೆ, ದೊಡ್ಡ ದೊಡ್ಡ ಸ್ಟಾರ್ ನಟರುಗಳು ಆಗಿದ್ದಾರೆ. ಈಗ ಎಕ್ಸಾಂಪಲ್ಲು ಎಲ್ಲರಿಗೂ ಹೇಳೋಕ್ಕಾಗಲ್ಲ, ಸಿಕ್ಕಾಬಟ್ಟೆ ಜನ ಇರ್ತಾರೆ, ಪೊಲಿಟಿಷಿಯನ್ಸ್ಗಳು ಇರ್ತಾರೆ, ಫಿಲ್ಮ್ ಆ್ಯಕ್ಟ್ರಸ್ಗಳು ಇರ್ತಾರೆ, ಕಾಮಿಡಿಯನ್ಸ್ ಇರ್ತಾರೆ, ಪೋಷಕ ನಟರು ಇರ್ತಾರೆ, ದೊಡ್ಡ ದೊಡ್ಡ ಸಾಧನೆಗಳು ಮಾಡಿರೋರು ಇರ್ತಾರೆ. ಎಲ್ಲರದು ನಾವು ಹೇಳೋಕ್ಕಾಗಲ್ಲ ವಿಡಿಯೋಗಳಲ್ಲಿ. ಒಂದು ಸಣ್ಣ ಎಕ್ಸಾಂಪಲ್ಸ್ ನಾನು ಕೊಡ್ತಾ ಹೋಗ್ತೀನಿ, ಒಂದೊಂದು ಸಣ್ಣದ ಎಕ್ಸಾಂಪಲ್ ಕೊಡ್ತೀನಿ. ಫುಲ್ ಹೇಳೋಕ್ಕಾಗಲ್ಲ ಎಲ್ಲರದು. ಒಂದೊಂದು ರಾಶಿ ನಕ್ಷತ್ರದಕ್ಕೆ ಒಂದು 150 ಜನ 200 ಜನ ಸಿಗ್ತಾರೆ ನನಗೆ, ಬಟ್ ಎಲ್ಲರದು ಹೇಳೋಕ್ಕಾಗಲ್ಲ. ಒಂದೊಂದು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಈ ಮೇಷರಾಶಿ ಭರಣಿ ನಕ್ಷತ್ರದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನೋಡಿ. ವೃಷಭ ರಾಶಿ ಕೃತಿಕಾ ನಕ್ಷತ್ರ ವಿಷ್ಣುವರ್ಧನ್. ಕಟಕ ರಾಶಿ ಪುನರ್ವಸು ನಕ್ಷತ್ರದಲ್ಲಿ ಸಾಕ್ಷಾತ್ ಶ್ರೀರಾಮ. ತುಲಾ ರಾಶಿ ವಿಶಾಖ ನಕ್ಷತ್ರ ರತನ್ ಟಾಟಾ. ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ನರೇಂದ್ರ ಮೋದಿ. ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ
ರಾಹುಲ್ ಗಾಂಧಿ. ಮಕರ ರಾಶಿ ಶ್ರವಣ ನಕ್ಷತ್ರ ದರ್ಶನ್ ಇರ್ಬೋದು, ಸುದೀಪ್ ಇರ್ಬೋದು, ರಜನಿಕಾಂತ್ ಇರ್ಬೋದು. ತುಂಬ ಹೇಳ್ತಾ ಹೋದರೆ ತುಂಬ ಜನದ್ದು ಹೇಳ್ತಾ ಹೋಗ್ಬೋದು. ಈ ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರ ದೇವೇಗೌಡರು. ಥರ ಹೇಳ್ತಾ ಹೋದರೆ ಸಾಕಷ್ಟು ಜನಗಳದ್ದು ಇದ್ದಾವೆ, ಎಲ್ಲ ಹೇಳೋಕ್ಕಾಗಲ್ಲ. ಒಂದೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತಾ ಹೋಗಿದ್ದೀನಿ. ಏಕೆಂದರೆ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಅದಕ್ಕೆ ಹೇಳ್ತಿರ್ತೀನಿ, ದೇವ್ರಿಗೆ ಒಪ್ಸೋಕ್ಕಾಗಲ್ಲ, ಜನಗಳನ್ನ ಮೆಚ್ಚಕ್ಕಂತೂ ಸಾಧ್ಯನೇ ಇಲ್ಲ. ಒಬ್ಬೊಬ್ಬರಿಗೆ ಒಬ್ಬೊಬ್ರು ಕಂಡ್ರೆ ಇಷ್ಟ ಇರುತ್ತೆ, ಒಬ್ಬೊಬ್ಬರು ಕಂಡ್ರೆ ಇಷ್ಟ ಇರಲ್ಲ. ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟಿರೋದು. ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಖಂಡಿತವಾಗ್ಲೂ ಇವರಿಗೆಲ್ಲ 35ನೇ ಇಸ್ವಿ ಆದ ನಂತರ ಅಥವಾ 40 ವರ್ಷ ಆದ ನಂತರ ಖಂಡಿತವಾಗ್ಲೂ ಜೀವನದಲ್ಲಿ ಸಕ್ಸಸ್ಸು, ಏಳ್ಗೆ, ಅಭಿವೃದ್ಧಿಗಳು ಕಂಡೇ ಕಾಣ್ತಾರೆ. ಹಣದಲ್ಲೂ ಶ್ರೀಮಂತರೇ, ಗುಣದಲ್ಲೂ ಶ್ರೀಮಂತರೇ, ದಾನ ಧರ್ಮ ಮಾಡೋದ್ರಲ್ಲೂ ಶ್ರೀಮಂತರೇ ಆಗಿರ್ತಾರೆ. ನೋಡಿ, ಜ್ಯೋತಿಷ್ಯಗಳಾಗಿ ನಾವು ಮಾರ್ಗದರ್ಶನಗಳು ಮಾಡ್ತಿರ್ತೀವಷ್ಟೇ. ನಾವೇನು ಜ್ಯೋತಿಷ್ಯಗಳು ದೇವರಲ್ಲ, ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ. ಸಾಕಷ್ಟು ಬಾರಿ ಹೇಳ್ತಿರ್ತೀನಿ, ಆರೋಗ್ಯ, ದುಡ್ಡು ಇವೆರಡು ನಮ್ಮ ಕಣ್ಣುಗಳಿದ್ದಂಗೆ. ಸರಿಯಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಓದಲ್ಲಿ ಮಾತ್ರ. ಎಲ್ಲರೂ ಒಂದಿನ ಸಾಯೋದೆ, ಹುಟ್ಟಿದ್ದೀವಿ, ಎಲ್ಲರೂ ಒಂದಿನ ಸಾಯ್ತೀವಿ. ಇರೋವರೆಗೂ ನಿಮ್ಮ ಒಂದು ಕೆಪಾಸಿಟಿಗಳು, ನಿಮ್ಮ ಒಂದು ಸಾಧನೆ ನೀವೇ ಮಾಡ್ಕೊಬೇಕು, ನೀವೇ ಮುಂದೆ ಬರಬೇಕು. ಅದರಲ್ಲೂ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆಲ್ಲ ಈ 35 ವರ್ಷ ಆದ ನಂತರ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ದಶಾಭುಕ್ತಿಗಳಲ್ಲಿ 2ನೇ ಮನೆ, 6ನೇ ಮನೆ, 7ನೇ ಮನೆ, 9ನೇ ಮನೆ, 10ನೇ ಮನೆ, 11ನೇ ಮನೆ ಬಂದುಬಿಡ್ತು ಅಂದರೆ ಗ್ಯಾರಂಟಿ ಲಕ್ಷಾಧಿಪತಿಗಳೇ, ಗ್ಯಾರಂಟಿ ಕೋಟ್ಯಾಧಿಪತಿಗಳೇ. ಅದಕ್ಕೆ ನಿಮ್ಮ ಆಯ್ಕೆಗಳು ಸರಿಯಾಗಿರಬೇಕು. ಉದ್ಯೋಗದ ಆಯ್ಕೆ, ವ್ಯಾಪಾರದ ಆಯ್ಕೆ, ಕೃಷಿ ವ್ಯವಸಾಯದ ಆಯ್ಕೆ, ರಾಜಕೀಯದ ಆಯ್ಕೆ, ಚಲನಚಿತ್ರ ರಂಗದ ಆಯ್ಕೆ, ಕೈಗಾರಿಕೋದ್ಯಮದ ಆಯ್ಕೆಗಳು ಸರಿ ಇರಬೇಕು. ಈ ದಶಾಭುಕ್ತಿಗಳು ಬಂದುಬಿಡ್ತು ಅಂತಂದರೆ ಗಂಡು ಮಕ್ಕಳಿಗಾಗಲಿ ಹೆಣ್ಣು ಮಕ್ಕಳಿಗಾಗಲಿ ನಿಮ್ಮ ಒಂದು ಆಯ್ಕೆಗಳು ಸರಿಯಾಗಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರಿ ಅಂತಂದರೆ ಜೀವನದ ಒಂದು ಆಯ್ಕೆಗಳು ಖಂಡಿತವಾಗ್ಲೂ ಲಕ್ಷಾಧಿಪತಿಗಳೇ ನೀವು, ಕೋಟ್ಯಾಧಿಪತಿಗಳೇ ನೀವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.